ಸುಮ್ಮನೆ ಇದ್ದು ದುಡ್ಡು ಹಾಕಿ ದುಡ್ಡು ಮಾಡಿ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ನಾವು ಬೆಳಿಬೇಕು, ಅವರು ಬೆಳಿಬೇಕು ಅನ್ನೋ ಒಂದು ರೀತಿಲಿ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ. ತುಂಬಾ ಸ್ಯಾಟಿಸ್ಫೈ ಆಯಿತು. ಲೈಕ್ 5000 ರುಪೀಸ್ಗೆ ನಾವು ಇನ್ನೂ ಒಂದು 20,000 ರುಪೀಸ್ ಸ್ಪೆಂಡ್ ಮಾಡಿದ್ರೂ ತಪ್ಪಿಲ್ಲ ಅಂತ. ಕ್ಲಾಸಸ್ ಎಲ್ಲ ಭಾರಿ ಚೆನ್ನಾಗಿ ಕೊಡ್ತಾರೆ. 5000 ಅದು ವರ್ತೆ. 5000 50,000 ವರ್ತಿಗೆ 5000 ನಾವು ಪೇ ಮಾಡ್ತಾ ಇದೀವಿ ಅಷ್ಟೇ. ಇಟ್ಸ್ ನಾಟ್ 5000 ಅನ್ನೋದಲ್ಲ, ಬಟ್ ವರ್ತ್ ಆಫ್ ಕ್ಲಾಸಸ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು. ಒಂದು 5,000 ರೂಪಾಯಿ ಹಾಕಿದ್ರೆ ಕೋಟಿ ಮಾಡೋಷ್ಟು ನಾಲೆಜ್ ಬರುತ್ತೆ. ಅರ್ಥನೂ ಮಾಡ್ಕೊಂಡಿದ್ದೀವಿ ಮತ್ತು ಅದರಲ್ಲಿ ಸಕ್ಸಸ್ ಆಗ್ಬೋದು ಅಂತಲೂ ತಿಳ್ಕೊಂಡಿದ್ದೀವಿ. ಕಲಿತೀವಿ. 5,000 ಕೊಟ್ಟಿದ್ದು ವರ್ತ್ ಅನಿಸ್ತಾ ಇದೆ. ಕಲಿಯೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಸಿಕ್ತು ಆ್ಯಂಡ್ ತುಂಬ ಡೀಟೇಲ್ಸಾಗಿ ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದನ್ನು. ಫೈವ್ ತೌಸಂಡಲ್ಲಿ ಕಲಿಯುವಂಥದ್ದು ಏನು ಹೇಳ್ಕೊಟ್ಟಿದ್ದಾರೆ 3 ದಿವಸ. ಫಸ್ಟ್ ಡೇ ಬಂದಾಗ ಅಂದ್ಕೊಂಡೆ, ಫೋನ್ ಕಾಲ್ ಮಾಡಿದಾಗಲೇ 3 ದಿವಸದಲ್ಲಿ ಏನು ಹೇಳ್ಕೊಡ್ತಾರೆ ಅಂತ. ಬಟ್ ಸ್ಟಿಲ್ ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಲೈಕ್ ಏನೂ ಗೊತ್ತಿಲ್ಲದೆ ಸುಮ್ಮನೆ ಏನೇನೋ ಸ್ಟಾಕ್ಸಲ್ಲಿ ಹಾಕಿ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಆ ಲಾಸ್ನ ಇಲ್ಲೇ ಹಾಕಿ ಒಂದು 5,000 ರೂಪಾಯಿ ಹಾಕಿದ್ರೆ ಕೋಟಿ ಮಾಡೋಷ್ಟು ನಾಲೆಜ್ ಬರುತ್ತೆ. ನಿಧಾನಕ್ಕೆ ಕಲ್ತ್ಕೊಳ್ಳಿ. ಇವರೇನು ಯಾವಾಗಲೂ ಇನ್ವೆಸ್ಟ್ ಮಾಡಿ ಕೋಟಿ ಮಾಡಿ ಅಂತೇನು ಹೇಳಲ್ಲ. ಪ್ರತಿ ಸಲ ಹೇಳ್ಕೊಟ್ಟಾಗ್ಲೂ ಅವರು ಯೋಚನೆ ಮಾಡಿ ಪೇಷನ್ಸಿಂದ ಮಾಡಿ ಅಂತ ಹೇಳ್ತಾರೆ. ಮತ್ತು ಅವ್ರಿಗಿರೋ ಪೇಷನ್ಸಿಂದ ಹೇಳ್ಕೊಡೋದ್ರಿಂದ ನಮಗೂ ಇನ್ನೂ ತುಂಬ ನಾಲೆಜ್ ಬಂದಿದೆ. ಅದೊಂದೇ ಅಲ್ಲದೆ ಟ್ಯಾಕ್ಸ್ ಆಗಲಿ, ಇನ್ನೊಂದು ಯಾವುದೋ ಫಿನಾನ್ಸ್ ಆಗಲಿ, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವೆಲ್ಲ ಹೇಳೋ ಅವಶ್ಯಕತೆ ಏನಿಲ್ಲ ಇವ್ರಿಗೆ. ಸುಮ್ಮನೆ ಇದ್ದು ದುಡ್ಡು ಹಾಕಿ ದುಡ್ಡು ಮಾಡಿ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ನಾವು ಬೆಳಿಬೇಕು, ಅವರು ಬೆಳಿಬೇಕು ಅನ್ನೋ ಒಂದು ರೀತಿಲಿ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೇ ಏನು ಆಫೀಸ್ ಮಾಡಿದ್ದಾರೆ ಇದು 4-5 ಎಲ್ಲ ಕಡೆ ಸ್ಪ್ರೆಡ್ ಮಾಡಲಿ, ಇವರೆಲ್ಲ ಈ ಥರ ಹೇಳ್ಕೊಡ್ಲಿ ಅಂತ ಹೇಳ್ತೀನಿ. ಸೊ ಈ ಕ್ಲಾಸ್ ಹೆಂಗೆ ಅಂದರೆ, ನಾನು ಫಸ್ಟು ಬ್ಲೈಂಡಾಗಿ ಟ್ರೇಡಿಂಗ್ ಮಾಡ್ತಾ ಇದ್ದೆ. ಸೊ ಒಂದು ಗೆಸ್ ಮೇಲೆ ಎಲ್ಲ ಒಂದು ಕಾಲ್ಸ್ ತೊಗೊಂಡು, ಸೊ ಅದನ್ನು ಕ್ಲೀನಾಗಿ ಕಲಿಬೇಕು ಅಂತ ಒಂದು ಹುಡುಕ್ತಾ ಇರ್ಬೇಕಾದ್ರೆ ಇದೊಂದು ಸಿಕ್ತು. ಬಂದು ಒಂದು ಸತಿ ಕಲ್ಯಾಣ ಅಂತೇಳಿ ಟ್ರೈ ಮಾಡಿದೆ. ಸೊ ನನಗೆ ಫ್ರಮ್ 0 to ನಾಟ್ 100% ಅಂತ ಹೇಳಲ್ಲ, ಕಲಿಯೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಸಿಕ್ತು ಆ್ಯಂಡ್ ತುಂಬ ಡೀಟೇಲ್ಸಾಗಿ ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದನ್ನು. ಸೊ ಅದು ನನಗೆ ಒಂಥರ ಈಗ ಒಂದೊಂದೇ ಸ್ಟೆಪ್ ಆಗಿ ಇಲ್ಲೇ ಇವ್ರ ಜೊತೆ ಕಲ್ತ್ಕೊಂಡು ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬೋದು ಅನಿಸುತ್ತೆ. ಇಟ್ಸ್ ನಾಟ್ 5000 ಅನ್ನೋದಲ್ಲ, ಬಟ್ ವರ್ತ್ ಆಫ್ ಕ್ಲಾಸಸ್ ಅದಂತೂ ನಾನು ಹೇಳ್ಬೋದು. ಕ್ಲಾಸಸ್ ಎಲ್ಲ ಭಾರಿ ಚೆನ್ನಾಗಿ ಕೊಡ್ತಾರೆ. 5,000 ಅದು ವರ್ತೆ. 5,000 50,000 ವರ್ತಿಗೆ 5,000 ನಾವು ಪೇ ಮಾಡ್ತಾ ಇದೀವಿ ಅಷ್ಟೇ. ಬೇಸಿಕ್ಕಿಂದ ಮುಡಿದ ಎಲ್ಲದೂ ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಈ ಜನ ಹೇಳೋದಕ್ಕೂ ಇದಕ್ಕೂ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ ಜನ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗ ಇದೊಂದು ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಗಿದೆ ನಮಗೆ. ಸೊ 5000 ರುಪೀಸ್ಗೆ ಕಂಪ್ಲೀಟ್ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಇವರು ಹೇಳ್ಕೊಡ್ತಾರೆ ಅಂದರೆ ಕಂಪ್ಲೀಟ್ ಡೀಟೇಲ್ ಆಗಿ. ಮತ್ತು ಇವ್ರದ್ದು ಆನ್ಲೈನ್ ಕ್ಲಾಸಸ್ ಕೂಡ ನಾನು ನೋಡಿದ್ದೀನಿ. ಸೊ ಇದು ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು. ಸೊ ಸಿಂಪಲ್ ವೇನಲ್ಲಿ ಇವರು ಹೇಳ್ಕೊಡೋದ್ರಿಂದ ನನಗೆ ತುಂಬ ಝೀರೋ ನಾಲೆಜ್ ಇತ್ತು ಕಂಪ್ಲೀಟ್ಲಿ. ಸೊ ಇವ್ರು ನವೀನ್ ಸರ್ ಹೇಳ್ಕೊಡೋದ್ರಿಂದ ನನಗೆ ಈಸಿಯಾಗಿ ಅರ್ಥ ಆಯಿತು. ಆ್ಯಕ್ಚುಲಿ 1-2-3 ಕ್ಲಾಸಸ್ ಬೇಸಿಕ್ ನೋಡಿಬಿಟ್ಟೆ ನಾನು ಇಲ್ಲಿ ಬಂದಿರೋದು. ದಿಸ್ ಇಸ್ ಮೈ ಫಸ್ಟ್ ಕ್ಲಾಸ್ ಗೊತ್ತಿಂದ. ಸೊ ಅರ್ಥ ಆಯಿತು, ಲೈಕ್ ತುಂಬಾ ಸ್ಯಾಟಿಸ್ಫೈ ಆಯಿತು. ಲೈಕ್ 5000 ರುಪೀಸ್ಗೆ ನಾವು ಇನ್ನೂ ಒಂದು 20,000 ರುಪೀಸ್ ಸ್ಪೆಂಡ್ ಮಾಡಿದ್ರೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಎಲ್ಲರೂ ಆನ್ಲೈನ್ ಕ್ಲಾಸು ಇಷ್ಟು ಕೊಡಿ ಅಷ್ಟು ಕೊಡಿ ಇಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು. ನಾವು ವಯಸ್ಸಾಗಿರೋರು ಆನ್ಲೈನ್ಗೆ ನಮಗೆ ಅಷ್ಟೊಂದು ಅರ್ಥ ಆಗೋದಿಲ್ಲ. ಡೈರೆಕ್ಟ್ ಕ್ಲಾಸು ಮಾಡೋವಂಥ ಯಾವ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದ್ದಾವೆ ಅಂತ ಹುಡುಕ್ತಾ ಇದ್ದೆ. ಆವಾಗ ಟ್ರೇಡಿಂಗ್ ಹಬ್ ಅನ್ನೋವಂಥ ಒಂದು 2-3 ವಿಡಿಯೋ ನೋಡಿ ಇಲ್ಲಿ ಆಫ್ಲೈನ್ ಕ್ಲಾಸ್ ಇದೆ ಅಂತ ಅಂದರು. ಹಂಗಾಗಿ ನಾನು ಆಫ್ಲೈನ್ ಬಂದು ಅದರಲ್ಲೂ ಕಮ್ಮಿ ಚಾರ್ಜ್ನಲ್ಲಿ ಇವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ನನಗಂತೂ ಭಾಳ ಇಷ್ಟ ಆಯಿತು. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಕೆಲವೊಂದು ನಮ್ಮಂಥ ಗೊತ್ತಿಲ್ಲದವ್ರಿಗೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ಕೊಡ್ಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಇದು ಭಾಳ ವರ್ತು ಅಂತ ನಾನು ಅದು ಭಾವಿಸಿದ್ದೀನಿ. ಬೇಸಿಕ್ ಕ್ಲಾಸಸ್ಗೆ ಬಂದು ತುಂಬ ಚೆನ್ನಾಗಿ ಕಲಿತಾ ಇದ್ವಿ. ಇನ್ನೂ ಕಲಿಯೋದಿದೆ, ಕಲಿತೀವಿ. 5,000 ಕೊಟ್ಟಿದ್ದು ವರ್ತ್ ಅನಿಸ್ತಾ ಇದೆ. ಚೆನ್ನಾಗಿ ಕ್ಲಾಸು ಬರ್ತಾಯಿದೆ. ನಾನು ಇಲ್ಲಿ ಚೆನ್ನಾಗಿ ಬಂದದಕ್ಕೆ ಚೆನ್ನಾಗಿ ಅರ್ಥ ಇದೆ. ಅದನ್ನು ಸ್ಟಾರ್ಟಿಂಗಲ್ಲಿ ಬಂದಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಂದರೂ ಚೆನ್ನಾಗಿ ಅರ್ಥ ಇದೆ. ಬೇರೆ ಎಲ್ಲೂ ಇಷ್ಟು ಇದಾಗಿಲ್ಲ ಅಂತ ಅನಿಸುತ್ತೆ. ನಾನು ಕೋವಿಡ್ ಬಿಫೋರು ಮಾರ್ಕೆಟ್ಗೆ ಎಂಟ್ರಿ ಆದೆ. ಆವಾಗ ಎಲ್ಲ ಈ ನಾರ್ತ್ ಈಸ್ಟ್ ಅವರು ಹೇಳೋ ವೀಡಿಯೋಸ್ನೆಲ್ಲ ನೋಡಿಕೊಂಡು ಸುಮಾರು ಲಾಸ್ ಮಾಡ್ಕೊಂಡೆ. ಬಟ್ ಕರ್ನಾಟಕದಲ್ಲಿ ಆವಾಗ ಇನ್ಸ್ಟಿಟ್ಯೂಷನ್ಗಳು ಜಾಸ್ತಿ ಇರಲಿಲ್ಲ. ಬಟ್ ಅದು ಲಾಸ್ ಮಾಡ್ಕೊಂಡು ಕೊನೆಗೆ ನಮ್ಮವರೇ ಹೇಳ್ಬೇಕಂದ್ರೆ ಇಲ್ಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ಅರ್ಥ ಆಯಿತು. ಆಮೇಲೆ ಕೆಲವೊಂದನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥನೂ ಮಾಡ್ಕೊಂಡಿದ್ದೀವಿ ಮತ್ತು ಅದರಲ್ಲಿ ಸಕ್ಸಸ್ ಆಗ್ಬೋದು ಅಂತಲೂ ತಿಳ್ಕೊಂಡಿದ್ದೀವಿ.
ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾರಿಗೆ ಸ್ವಲ್ಪ ಜ್ಞಾನ ಇಟ್ಕೊಂಡಿರ್ತೀರ, ಸ್ವಲ್ಪ ಏನು ಗೊತ್ತಿಲ್ಲ, ಅವ್ರು ಇಲ್ಲಿಗೆ ಬಂದರೆ 100% ಇದರಿಂದ ಇದರಲ್ಲಿ ಮುಂದಕ್ಕೆ ಹೋಗೋಷ್ಟು ನಿಮಗೆ ಶಕ್ತಿ ಸಿಗುತ್ತೆ ಅಂತ ನಾನು ಹೇಳಬಲ್ಲೆ. ಸೊ ಇಲ್ಲಿ ಕೊಡೋವಂಥ 5,000 ಏನು ಫೀಸು, ಇದಕ್ಕೆ ಇವ್ರು ಕೊಡೋ ಎಜುಕೇಷನ್ಗೆ 5,000 ಏನೂ ಅಲ್ಲ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.